ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಒಂದು ಸಮಸ್ಯೆ ಇದೆ. ಆ ಮಧ್ಯಾಂಕವನ್ನು ಇವತ್ತಿನ ತರಗತಿಯಲ್ಲಿ ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಈ ಕೆಳಗಿನ ದತ್ತಾಂಶದ ಸಹಾಯದಿಂದ ನೀವೇನು ಮಾಡಬೇಕು, ಮಧ್ಯಾಂಕವನ್ನು ಕಂಡುಹಿಡಿಬೇಕಂತೇಳಿ ಇಲ್ಲಿದೆ. ಇಲ್ಲಿ ವಿದ್ಯಾರ್ಥಿಗಳ ಅಂಕವನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳ ಅಂಕಗಳು, ಓಕೆನಾ. ಆ ವಿದ್ಯಾರ್ಥಿಗಳ ಅಂಕಗಳು ಎಷ್ಟಿದೆ? 7, 12, 16, 11, 8, 19, 14 ಅಂತಿದೆ. ಈ ಕೊಟ್ಟಂಥ ಅಂಕಗಳಿದಾವಲ್ಲ, ಇವನು ಪ್ರಾರಂಭದಲ್ಲಿ ನೀವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಕ್ರಮಬದ್ಧವಾಗಿ ಜೋಡಿಸ್ಕೊಂಡ ಮೇಲೆ ಇಲ್ಲಿ ನೋಡಿ, ಮೊದಲಿಗೆ ಸಂಖ್ಯೆ 7 ಬರ್ತದೆ, ಓಕೆನಾ. 7 ಬಂದ ಮೇಲೆ ಅದಾದಮೇಲೆ 8 ಇದೆ, 8 ಆದಾದಮೇಲೆ 10 ಇದೆ, 10 ಆದಮೇಲೆ ವಿದ್ಯಾರ್ಥಿಗಳೇ 11 ಬರ್ತದೆ ನೋಡಿ, 11 ಆದಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ 12 ಇದೆ, 12 ಆದಮೇಲೆ 14 ಇದೆ, 14 ಆದಮೇಲೆ ಇಲ್ಲಿ 16 ಇದೆ, ಓಕೆನಾ. 16 ಈ ರೀತಿಯಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕು, ಕೊಟ್ಟಂಥ ಅಂಕಿಅಂಶಗಳನ್ನು ಮೊದಲಿಗೆ ಕ್ರಮಬದ್ಧವಾಗಿ ಜೋಡಿಸ್ಕೋಬೇಕು. ಕ್ರಮಬದ್ಧವಾಗಿ ಜೋಡಿಸ್ಕೊಂಡ ಮೇಲೆ ಈಗ ಮಧ್ಯಾಂಕವನ್ನು ಕಂಡುಹಿಡಿಯೋಣ. ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ವಿದ್ಯಾರ್ಥಿಗಳೇ, ಎಮ್ ಅಂತಂದರೆ ಮಧ್ಯಾಂಕ ಅಥವಾ ಮೀಡಿಯನ್ ಎಂಬ ಅರ್ಥವನ್ನು ಕೊಡ್ತದೆ. n + 1 / 2 ಅಂತೇಳಿ ಇದು ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ. n ಅಂತಂದರೆ ಇಲ್ಲಿ ಏನು ಸಂಖ್ಯೆಗಳಿರ್ತಾವಲ್ಲ, ಆ ಸಂಖ್ಯೆಗಳ ಒಟ್ಟು ಸಂಖ್ಯೆಗಳು ಎಷ್ಟು ಅಂತೇಳಿ 1, 2, 3, 4, 5, 6, 7 ಸಂಖ್ಯೆ ಅದಾವು. ಹೀಗಾಗಿ n ಅಂದರೆ ಎಷ್ಟಾಗ್ತದೆ ಇಲ್ಲಿ? n ಅಂದರೆ 7 + 1 / 2. ಈಗ 7 ಮತ್ತು 1 ಕೂಡಿಸಿದಾಗ 8 ಆಗ್ತದೆ, 8 / 2. ಈಗ 2 1 2 4 8 ಆಗ್ತದೆ. ಹೀಗಾಗಿ m = ಎಷ್ಟು ಬಂತು ಇಲ್ಲಿ? 4 ಬಂತು. ಎಷ್ಟು ರೀ? 4. ಈ 4 ಇದೆಯಲ್ಲ, ಈ 4ನೇ ಘಟಕದ ಅಳತೆ ಏನಿದೆಯಲ್ಲ ಅದು ಮಧ್ಯಾಂಕ ಆಗ್ತದೆ. 4ನೇ ಘಟಕದ ಅಳತೆ ಅದು ಮಧ್ಯಾಂಕ ಆಗ್ತದೆ. ಇಲ್ಲಿ 4ನೇ ಘಟಕದ ಅಳತೆ ಯಾವುದು? 1, 2, 3 ಇದು 4 ಇದೆ. ಇದು 4ನೇ ಸಂಖ್ಯೆ ಏನಿದೆಯಲ್ಲ, ಈ 4ನೇ ಸಂಖ್ಯೆ ಇದು ಮಧ್ಯಾಂಕವಾಗುತ್ತದೆ, ಓಕೆನಾ. ಯಾಕಂದರೆ 4 ಬಂದಿದೆ ಭಾಗಿಸಿದಾಗ. ಇಲ್ಲಿ ಕೊಟ್ಟಂಥ ಉದಾಹರಣೆಯಲ್ಲಿ 4ನೇ ಸಂಖ್ಯೆ ಯಾವುದಿಲ್ಲ, ಆ 4ನೇ ಸಂಖ್ಯೆ ಎಷ್ಟಾಗ್ತದೆ ಅದು ಮಧ್ಯಾಂಕ ಆಗುತ್ತದೆ. ಹೀಗಾಗಿ ಮೀಡಿಯನ್ ಎಷ್ಟಾಗ್ತದೆ? 11 ಆಗುತ್ತದೆ, ಓಕೆನಾ. ಈ ತೆರನಾಗಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ ಒಳಗೆ ಏನಾದ್ರು 2 ಮಾರ್ಕ್ಸಿಗೆ ಏನಾದ್ರು ಕೇಳಿದ್ರೆ 2 ಮಾರ್ಕ್ಸ್ ಒಳಗೆ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ವಿಧಾನ ಇದು ಆಗಿದೆ. ಈ ತೆರನಾಗಿ ನೀವು ಏನು ಮಾಡಬೇಕು, ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಈಜಿ ಇದೆ. ಕೊಟ್ಟಂಥ ಸಂಖ್ಯೆಯನ್ನು ನೀವು ಮೊದಲೇಕೆ ಮಾಡಬೇಕು ರೀ, ಕ್ರಮಬದ್ಧವಾಗಿ ಜೋಡಿಸ್ಕೋಬೇಕು. ಈ ಸಂಖ್ಯೆಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದ ಮೇಲೆ ಅಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಏನಿದೆ, m = n + 1 / 2. n ಅಂದ್ರೇನು? ಒಟ್ಟು ಸಂಖ್ಯೆಗಳ ಎಷ್ಟು ಅದಾವ ಅಂತೇಳಿ ಆ ಸಂಖ್ಯೆಗಳನ್ನು ಸೂಚಿಸ್ತದೆ. ಇಲ್ಲಿ ಕೊಟ್ಟಂಥ ಉದಾಹರಣೆಯಲ್ಲಿ 7 ಸಂಖ್ಯೆ ಅದಾವು. ಹೀಗಾಗಿ n = 7 ಬಂತು, + 1 / 2. 7 ಮತ್ತು 1 ಕೂಡಿಸಿದಾಗ 8 ಆಗ್ತದೆ, / 2. 2 1 2 4 8. m ಅಂದ್ರೆ 4ನೇ ಘಟಕದ ಅಳತೆ. ಅಂದರೆ ಇಲ್ಲಿ ಕೊಟ್ಟಂಥ ಉದಾಹರಣೆಯಲ್ಲಿ 4ನೇ ಘಟಕ ಯಾವುದೇ? 7, 8, 10 ಮತ್ತು 11. ಈ 11 ಇದೆಯಲ್ಲ, ಇದು 4ನೇ ಘಟಕದ ಅಳತೆ. ಇದು ಮಧ್ಯಾಂಕವನ್ನು ಸೂಚಿಸ್ತದೆ, ಓಕೆನಾ. ಈ ತೆರನಾಗಿ ನೀವು ಏನು ಮಾಡ್ಬೋದು, ಎಕ್ಸಾಮ್ ಒಳಗಡೆ 2 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇನ್ನೊಂದು ಉದಾಹರಣೆ ಇದೆ, ಆ ಉದಾಹರಣೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೊಂದು ಉದಾಹರಣೆ ಕೊಡಲಾಗಿದೆ. ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ಆ ವ್ಯಕ್ತಿಗಳ ಆದಾಯವನ್ನು ಕೊಡಲಾಗಿದೆ. ಈ ಕೊಟ್ಟಂಥ ಆದಾಯದ ಮೂಲಕ ನೀವು ಏನು ಮಾಡಬೇಕು, ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ವಿದ್ಯಾರ್ಥಿಗಳೇ, m = n + 1 / 2 ಅಂತಿದೆ. n ಅಂದ್ರೇನು? 1, 2, 3, 4, 5, 6, 7 ಮತ್ತು 8 ಅಂತಿದೆ. ಅಂದ್ರೆ n = ಎಷ್ಟು ಬಂತು ರೀ? n = 8 + 1 / 2.
8 ಮತ್ತು 1 ಕೂಡಿಸಿದಾಗ 9 ಡಿವೈಡ್ ಬೈ 2. 2ರಿಂದ 9 ಭಾಗಿಸಿದಾಗ ಬರುವಂಥ ಉತ್ತರ ಎಷ್ಟಾಗ್ತದೆ? 4.5. 4.5. ಈ 4.5 ಏನಿದೆಯಲ್ಲ ಇಲ್ಲಿ ಇವು ಸಮಸಂಖ್ಯೆ ಇದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ 1 2 3 4 ಇಲ್ಲಿ ಅದಾವು. ಆಮೇಲೆ 1 2 3 4 ಇಲ್ಲಿ ನಡುಮಧ್ಯೆ ಏನಿದೆಯಲ್ಲ ಇಲ್ಲಿ ನಡುಮಧ್ಯೆ ಇರುವಂಥ ಸಂಖ್ಯೆ ಇದು ಮಧ್ಯಾಂಕ ಆಗ್ತದೆ. ಹೀಗಾಗಿ ಹಿಂಗೇನಾದರೂ ಪಾಯಿಂಟ್ ಮೂಲಕ ಬಂದಾಗ ನೀವು ಮಧ್ಯಾಂಕವನ್ನು ಹೆಂಗೆ ಕಂಡುಹಿಡಿಬೇಕಂತಂದ್ರೆ ಅದು ಕೂಡ ನೀವು ಇಲ್ಲಿ ಸೊಲ್ಯೂಷನನ್ನು ಮಾಡ್ಬೋದು. ನೋಡಿರಿ ಎಮ್ ಇಸ್ ಈಕ್ವಲ್ ಟು 4ನೇ ಘಟಕ ಎಷ್ಟಿದೆ? 4ನೇ ಘಟಕ 90 ಆಗಿದೆ. 96 ಪ್ಲಸ್ 5ನೇ ಘಟಕ ಏನಿದೆ? 98 ಇದೆ. 98 ಡಿವೈಡ್ ಬೈ 2. ಹಿಂಗಾದ್ಮೇಲೆ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು? ಇವುಗಳನ್ನು ಕೂಡಿಸ್ಕೋಬೇಕು. 96 ಮತ್ತು 98ನ 2 ಕೂಡಿಸಿದಾಗ 180. ಆಮೇಲೆ 180 194 ಆಗ್ತದೆ. ಎಷ್ಟು ರೀ? 194 ಡಿವೈಡ್ ಬೈ 2 ಆಗ್ತದೆ. ಆಮೇಲೆ ಇದನ್ನು ಭಾಗಿಸಿದಾಗ 2 1 2 9 18. 2 9 18 1 ಉಳಿತು. 2 7 14 ಎಷ್ಟು ಬಂತು? 97. ಇದು ಮಧ್ಯಾಂಕ ಬರ್ತದೆ. 97 ಎಲ್ಲಿದೆ? ಈ 90 ಆದಮೇಲೆ ಇಲ್ಲೇನಿದೆಯಲ್ಲ ಇಲ್ಲಿ ಇದು ಬರುವಂಥದ್ದು ಎಷ್ಟು? ಇದು 97. ಹೀಗಾಗಿ ಈ ಕೊಟ್ಟಂಥ ಉದಾಹರಣೆಯಲ್ಲಿ ಮಧ್ಯಾಂಕ ಎಷ್ಟು ವಿದ್ಯಾರ್ಥಿಗಳೇ? 97. ಈ ತೆರನಾಗಿ ಸಮಸಂಖ್ಯೆ ಬಂದಾಗ ನೀವೇ ಮಾಡಬೇಕು? ನಾ ಹೇಳಿರುವಂಥ ವಿಧಾನವನ್ನು ಬಳಸಿಕೊಂಡು ಮಧ್ಯಾಂಕವನ್ನು ನೀವು ಸುಲಭವಾಗಿ ಕಂಡು ಹಿಡಿಬಹುದು. ಓಕೆನಾ? ಇವನು ಏನು ಮಾಡ್ತಾನೆ ಎಕ್ಸಾಮಲ್ಲಿ ನಿಮಗೆ 2 ಮಾರ್ಕ್ಸಲ್ಲಿ ಕೇಳುವಂಥ ಸಂಭವ ಇರ್ತದೆ. ಆ 2 ಮಾರ್ಕ್ಸಲ್ಲಿ ಕೇಳಿದಾಗ ಈ ವಿಧಾನವನ್ನು ಬಳಸಿಕೊಂಡು ನೀವೇನು ಮಾಡ್ಬೋದು? ಉತ್ತರವನ್ನು ಕಂಡು ಹಿಡಿಬೋದು. ಸಮಸಂಖ್ಯೆ ಕೊಟ್ಟಾಗ ಮೊದಲಿಗೆ ಎಷ್ಟು ಸಂಖ್ಯೆ ಅದಾವಲ್ಲ ಅವುಗಳು ಏನು ಮಾಡ್ಕೋರಿ? ಕೂಡಿಸ್ಕೊಂಡು ಭಾಗಿಸ್ಕೋರಿ. ಆಮೇಲೆ ಪಾಯಿಂಟ್ ಒಳಗೆ ಬರ್ತದೆ. ಪಾಯಿಂಟ್ ಒಳಗೆ ಬಂದಮೇಲೆ 4ನೇ ಘಟಕ ಮತ್ತು ಅದರ ಮುಂದಿನ ಘಟಕ 5ನೇ ಘಟಕ 2 ಘಟಕವನ್ನು ಕೂಡಿಸಬೇಕು. ಕೂಡಿಸಿದ ಮೇಲೆ 2ರಿಂದ ಭಾಗಿಸುವ ವಿದ್ಯಾರ್ಥಿಗಳೇ ನಿಮಗೆ ಮಧ್ಯಾಂಕ ಏನಾಗ್ತದೆ ಇಲ್ಲಿ ಲಭ್ಯವಾಗುತ್ತದೆ. ಓಕೆನಾ? ಇಷ್ಟು ಮಧ್ಯಾಂಕವನ್ನು ಸುಲಭವಾದಂಥ ವಿಧಾನವನ್ನು ಬಳಸಿಕೊಂಡು ಕಂಡುಹಿಡಿಯುವಂಥ ವಿಧಾನ ಆಗಿದೆ. ಓಕೆನಾ? ಮುಂದಿನ ತರಗತಿಯಲ್ಲಿ 5 ಮತ್ತು 10 ಅಂಕಕ್ಕೆ ಕೇಳುವಂತಹ ಮಧ್ಯಾಂಕವನ್ನು ಕಂಡುಹಿಡಿಯೋದು ಹೇಗೆ ಎಂಬುದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.